ಈಗ ಸೇರಿಸ್ಬಿಟ್ಟು ಅವನೇನ್ ಮಾಡ್ಬೇಕಂತೆ ಗಂಡ ಹೆಂಡತಿ ಇಬ್ರು? ಸರ್ ಅವರು ಸ್ವಲ್ಪ ಕಷ್ಟದವ್ರೆ ಪಾಪ ಅವರು. ಹುಡ್ಸಬೇಕಾದ್ರೆ ಗೊತ್ತಿರಲ್ವಂತ ಕಷ್ಟ ಇರುತ್ತೆ ಅಂತ. ಅವ್ರ ಅಮ್ಮನೂ ಇಲ್ವಾ? ಅವರು ಸರ್ ಮತ್ತೆ ಅವ ಅಮ್ಮಗೂ ಮನುಷ್ಯತ್ವ ಇಲ್ವಂತ? ಅವಳ ತಾಯಿನ ಏನವಳು? ಒಂದು ಕೆಲಸ ಮಾಡಕ್ ಹೇಳಿ, ಆ ಹುಡ್ಸರ್ ಇಬ್ರು ಸತ್ತೋಗ ಕೇಳಿ, ನಾ ಕರ್ಕೊ ಹೋಗ್ತೀನಿ ಇಬ್ರು. ಯಾರು ಸರ್ ನಾವು ಇದು ಚಾಮರಾಜನಗರದಿಂದ ಹಾ ಒಮ್ಮ ಗ್ರಾಮ ಹಾ ಯಳಂದೂರು ತಾಲೂಕು. ಹಾ ಹೇಳಿ ಹೇಳಿ, ಏನಾಗಬೇಕು? ಇದು ನಮ್ಮ ಹುಡುಗಿಗೆ ಸ್ವಲ್ಪ ಕಾಲಕ್ಕೆ ಬರ್ತಾ ಇಲ್ಲ. ಹಾ ಅವ್ನಿಗೆ ಸ್ವಲ್ಪ ಆಶ್ರಮಕ್ಕೆ ಹಿಂಗೆ ಸೇರಿಸ್ಬೇಕಾಯ್ತು. ಅವರ ತಂದೆ ಪಾಪ ನಿಂಗೆ ನೆನ್ನೆ ಅವರು ಫೋನ್ ಮಾಡು ಅಂತ ಇದು ಮಾಡ್ತಿದ್ರು. ನಿಮಗೇನಾಗಬೇಕು? ಅವರು ನಮ್ಮ ಚಿಕ್ಕಪ್ಪನಿ ಅವರು. ಚಿಕ್ಕಪ್ಪ ಜೀವಂತ ಇದಾರೆ ತಾನೆ? ಚಿಕ್ಕಪ್ಪ ಜೀವಂತ ಅಂದರೆ ನೋಡ್ಕೊಳಗೆ ಯಾರೂ ಇಲ್ಲ. ಮತ್ತೆ ಅವನು ಇದಾನಲ್ಲ ಜೀವಂತ ನಿಮ್ಮ ಚಿಕ್ಕಪ್ಪ? ನಮ್ಮ ಚಿಕ್ಕಪ್ಪ ಅವರೇ. ಹಾ ಅಂದರೆ 28 ವರ್ಷ ಹುಡುಗಿನಿ ಅವನಿಗೆ. ಅಲ್ಲ ಸರ್, ನಿಮ್ ಚಿಕ್ಕಪ್ಪ ಇದಾರೆ ತಾನೆ? ಅವ್ರೆ ಅವ್ರು ನೋಡ್ಕೋಬೇಕಲ್ವಾ? ನೋಡ್ಕೊಳಕ್ ಯಾರಿಲ್ಲ ಅಂದ್ರೆ ಮತ್ತೆ ಸತ್ತೋಗಿದ್ದಾನ ಅವನು? ಇಲ್ಲಲ್ಲ. ಹಾಂ ಈಗ ಅವ್ನು ಜೀವಂತ ಆಗಿದ್ದಾಗ ಅವ್ನು ಹೆಂಗ್ ಸರ್ ಆಶ್ರಮಕ್ಕೆ ಹಾಕಕ್ಕಾಗತ್ತೆ? ಹಾಂ ಅವ್ನು ಸತ್ತೋದ್ರೆ ನಿಮ್ ಚಿಕ್ಕಪ್ಪ ಬೇಕಾದ್ರೆ ಸೇರಿಸ್ಕೊಳ್ಳೋಣ ನಾವು. ಹಾಂ ಅವ್ನು ಇದ್ದಂಗೆ ನಾವು ಹೆಂಗ್ ಸೇರ್ಕೊಳಕ್ಕಾಗುತ್ತೆ? ಅವ್ರ ಮಗನೇ ತಾನೇ ಅವರು. ಹೌದೌದು. ಮತ್ತೆ ನೋಡ್ಕೊಳಕಿಲ್ಲ ಅಂದ್ರೆ ಯಾರು ಪಕ್ಕದ ಮನೆಯವ್ರು ಬಂದು ನೋಡ್ಕೊಳ್ತಾರ? ಅವ್ರ ಮಗನ ಅವ್ರು ನೋಡ್ಕೋಬೇಕಲ್ವಾ? ಅದಕ್ಕಲ್ಲಿ ಪಾಪ ಈಗ ಒಂದು ವರ್ಷದಿಂದ ಪಾಪ ನೋಡ್ಕೊಂಡ್ರೆ ಅವರು. ಏನ್ ಪಾಪ ಅಂತಿದ್ರ ಅವನಿಗೆ? ಏನು ಸಾ ಏನಕ್ಕೆ 1 ವರ್ಷದಿಂದ ನೋಡ್ಕೊಂಡ್ರು ಪಾಪ ಅಂತಿರಲ್ಲ? ಅವ್ರ ಮಗನ ಅವ್ರು ನೋಡ್ಕೊಳೋದು ಪಾಪನಾ? ಹಾಂ ಏನ್ ಸರ್ ನೀವು ಮಾತಾಡೋ ರೀತಿ? ಈಗ ಅವ್ರ ಮಗನ ಅವ್ರು ನೋಡ್ಕೊಂಡು ಪಾಪ ಅಂತೀರಾ? ನನ್ನ ಮಗನ್ ನೋಡ್ಕೊಂಡಿರ ಅವರು ಅಥವಾ ನಿಮ್ಮ ಮಗನ್ ನೋಡ್ಕೊಂಡಿದಾರ? ಇಲ್ಲಲ್ಲ, ಅವ್ರ ಮಗನ ಅವ್ರು ನೋಡ್ಕೊಂಡಿರೋದಲ್ವಾ? ಹೌದೌದು. ಹಾ ಆಯ್ತಾ. ಈಗ ಸೇರಿಸ್ಬಿಟ್ಟು ಅವನೇನ್ ಮಾಡ್ಬೇಕಂತೆ ಗಂಡ ಹೆಂಡತಿ ಇಬ್ರು? ಸರ್ ಅವರು ಸ್ವಲ್ಪ ಕಷ್ಟದವ್ರೆ ಪಾಪ ಅವರು. ಹುಡ್ಸಬೇಕಾದ್ರೆ ಗೊತ್ತಿರಲ್ವಂತ ಕಷ್ಟ ಇರುತ್ತೆ ಅಂತ. ತಿರುಗಿ ಮಲಗಿದ್ರೆ ಆಗ್ತಾ ಇತ್ತಲ್ವಾ? ಹೌದೌದು ಸರ್. ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ಸರ್ ಅದು. ಕುಂಟನೋ ಕುಳ್ಳುನೋ ಏನಾಗಿರ್ಲಿ ನಾವು ಸಾಕ್ಬೇಕು ಸರ್ ಅದನ್ನ. ಇನ್ನೊಬ್ಬರು ತಲೆ ಕೆಟ್ಟಾಕೋಬಾರ್ದು ಅಲ್ವಾ? ಎಷ್ಟು ಜನ ಮಕ್ಳು ಅವರಿಗೆ? ಸರ್ ಇಬ್ರು ಸರ್. ಒಬ್ಬನ್ ಚೆನ್ನಾಗಿರೋನ್ ಇಟ್ಕೊಂತಾರೆ, ಒಬ್ಬ ಚೆನ್ನಾಗವನೇ, ಅವನ್ ಇಟ್ಕೊಂತಾರೆ, ಇವನ್ನ ಆಶ್ರಮಕ್ಕೆ ಹಾಕ್ತಾರೆ. ಇವನು ಸ್ವಲ್ಪ ಅವನು ತುಂಬ ಕಷ್ಟದವನೇ ಅವನು. ಏನ್ ಕಷ್ಟ ಅಂದ್ರೆ? ಸರ್ ಅವನಿಗೆ ಸ್ವಲ್ಪ ಕಾಲು ಕೈ ಯಾವುದು ಬರ್ತಾ ಇಲ್ಲ ಅವನಿಗೆ. ಮೈಂಡ್ ಚೆನ್ನಾಗೈತೆ. ಅದಕ್ಕೆ ಈಗ ಪಾಪ ಅವರು ಸ್ವಲ್ಪ ಸಾಲ ಪಾಲ ಮಾಡ್ಬಿಟ್ರೆ ಈಗ ಆಶ್ರಮ ಇದು ಮಾಡ್ಬೇಕು ಅಂದ್ಬಿಟ್ಟು ನಾವು ಈಗ ಜನಸ್ನೇಹಿ ಯೋಗೇಶ್ವರ ಫೋನ್ ಮಾಡಿದ್ವು. ಅಲ್ಲಿ ಹಿಂಗೆ ಜಾಗ ಇಲ್ಲ ಅಂತಂದ್ರು. ನಾವು ನಿಮ್ಗೆ ಫೋನ್ ಮಾಡಿದ್ವಿ. ಈಗ ನಮ್ಮಲ್ಲಿ ಜಾಗ ಇದೆ ಆದ್ರೆ ಕೊಡಲ್ಲ ಸರ್ ನಾನು. ಯಾಕೆ 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 ಅಂದ್ರೆ ಸರ್ ಬೇಕು ನೀವು ಬಂದು ನೋಡಿ ಸರ್. ಇಲ್ಲಿ ಬಂದು ನನಗೇನು ನೋಡ್ಬೇಕು ಸರ್? ನೋಡಿ ಸರ್, ಅವ್ರ ಅಪ್ಪ ಇದ್ದಾಗ ಅವ್ರ ಕರ್ತವ್ಯ. ನೀವು ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ತಗೊಂತಿದ್ದೀರಾ? ನಿಮಗೆ ನಾಳೆ ಬೆಳಗ್ಗೆ ನೀವೇ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಸೇರಿಸ್ಬೇಕು ಅಂತ ಇದ್ರೆ ನಿಮಗೆ ಎಷ್ಟು ನೋವಾಗಿರೋದು? ಹೌದೌದು. ಇದಕ್ಕೆ ಎಂಕರೇಜ್ ಮಾಡ್ಕೊಡ್ತೀರಲ್ಲ, ನಿಮ್ಮದು ತಪ್ಪು ಸರ್ ಅದು. ಅರ್ಥ ಆಯ್ತು ನಿಮಗೆ? ನಿಮ್ಮ ಚಿಕ್ಕಪ್ಪಗೆಲ್ಲ ಬೈಬೇಕಾದ್ರೆ ನಿಮಗೆ ಬೈಬೇಕು ನಾವು. ದೇವ್ರನಿಗೂ ಸರ್ ಎದುರುಗಡೆ ಏನಾದ್ರು ಇದ್ರೆ ಮೆಟ್ಮೆಟಲ್ ಹೊಡ್ಬಿಡ್ತದೆ ನಾನು. ನೀವು ಬಂದು ನೋಡ್ರಿ. ಬ್ರದರ್ ಯಾರೇ ಆಗಲಿ ಒಂದು ನಿಮಿಷ, ನಾನು ಹ್ಯಾಂಡಿಕ್ಯಾಪ್ಟೇ, ಓಕೆನಾ? ಗೊತ್ತು ಸರ್ ನಿಮ್ದೆಲ್ಲ. ರೀ ನಿಮ್ಮಂತ ಅಪ್ಪ ಅಮ್ಮದಿರು ನಿಮ್ಮಂತ ಸಪೋರ್ಟ್ ಮಾಡೋ ನನ್ನ ಮಕ್ಳಿದ್ರೆ ಏನ್ ಸರ್ ಆಗುತ್ತೆ? ಯಾರು ಸರ್ ಬದುಕ್ಬೇಕಂಗಾರೆ? ಹೌದು ಸರ್. ಹ್ಯಾಂಡಿಕ್ಯಾಪ್ಟ್ ಆಗಿ ಹುಟ್ಟಿದ ಅವ್ನು ತಪ್ಪ ಅಥವಾ ಹುಟ್ಟಿಸಿದವ್ನು ತಪ್ಪ? ಅವನಿಗೆ ಕೇಳ್ಕೆ ಹುಟ್ಟಿದ್ನ ಸರ್ ಹ್ಯಾಂಡಿಕ್ಯಾಪ್ಟ್ ಆಗಬೇಕು ಅಂತ? ಇಲ್ಲ ಇಲ್ಲ, ಎತ್ತವ್ರಿಗೆ ಹೆಗ್ಣ ಮುದ್ದು ಸರ್ ಅದು. ಹೌದೌದು. ಸಾಕಿ ಏನು ಆ ಪಾಪನ ಯಾಕೆ ಸರ್ ಅನ್ಸ್ಕೊಂತೀರಾ? ಅವರಿಗೆಲ್ಲ ಪಾಪ ಬರೋದು. ಸೇರ್ಸಕ್ಕೆ ಯಾರು ಪ್ರಯತ್ನ ಪಡ್ತೀಯಾನೆ ಅವನಿಗೆ ಫಸ್ಟ್ ಪಾಪ ಹತ್ತೋದು. ನಾಳೆ ನಿಮಗೂ ಅದೇ ಥರ ಮಕ್ಕಳು ಹುಟ್ಬಿಡ್ತಾವೆ ಆಮೇಲೆ. ದಯವಿಟ್ಟು ಸೇರ್ಸೋಕೋಬೇಡಿ ಸರ್ ಪ್ಲೀಸ್. ಸರಿ ಸರ್. ಮನೇಲಿ ಇರಲಿ ಸರ್. ಅವನಿಗೆ ಏನು ಸರ್ 2 ಹೊತ್ತು ಊಟ ಹಾಕಿದ್ರೆ ಸಾಕಲ್ವ ಸರ್ ಅವನಿಗೆ? ಹೌದೌದು. ಮತ್ತೆ ಅವ್ನು ಸೇರಿಸಿ ಅವ್ರ ಅಮ್ಮನೂ ಇಲ್ವಾ? ಅವರು ಸರ್. ಮತ್ತು ಅವ ಅಮ್ಮಗೂ ಮನುಷ್ಯತ್ವ ಇಲ್ವಂತ? ಅವಳ ತಾಯಿನ ಏನವಳು? ಹೇಳಿ. ಈಗ ನಾಳೆ ನೀವೇ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಏನು ಮಾಡ್ಬೇಕಾಯ್ತು ಸರ್ ನೀವು? ಹೇಳಿ ಸರ್. ಮನೇಲಿ ಇರ್ತಿದ್ದೆ. ಅಲ್ಲ ಅಕಸ್ಮಾತ್ ನಿಮ್ಮ ಅಪ್ಪ ಅಮ್ಮ ನಿನ್ನ ಹೊರಗೆ ಹಾಕ್ಬೇಕು ಅಂದರೆ ನಿಮಗೆ ಎಷ್ಟು ನೋವಾಗಿರೋದು ಅವಾಗ? ಹೌದೌದು ಸರ್. ಇಲ್ಲ ಅವನೇ ನಾನು ಇಲ್ಲಿರೋಕ್ಕಾಗಲ್ಲ, ನಮ್ಮನ್ನ ಒಂದು ಜಾಗ ನೀವು ಸೇರಿಸ್ಬಿಡಿ ಅಂತಂದ್ರು. ಅವರು ಗೊಳ್ಳು ಅಂತ ಅಳ್ತಾವ್ರೆ ಅವರು. ನಮ್ಮ ಕೈಲಿ ಮಾಡೋಷ್ಟೆಲ್ಲ ನಮ್ಮ ಕಾಯ್ತಾ ಇಲ್ಲ ಈಗ ಮಾಡೋಕ್ಕೆ. ತುಂಬ ಅಳ್ತಾವ್ರೆ ಅವರು. ನಾ ಇದು ಮಾಡೋದು ಬೇಕಾದ್ರೆ ನೀವು ಬಂದು ನೋಡಿದ್ರೆ ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬೇಕಾರೆ. ಈಗ ಚಾಮರಾಜನಗರಕ್ಕೆ ಬರ್ಬೇಕು ನೋಡಕ್ಕೆ.
ಹಾಂ ಬನ್ನಿ ಸರ್ ಆಯಿತು. ಆಯ್ತು ಆಯ್ತು. ಸರ್ ಚಾಮರಾಜನಗರಕ್ಕೆ ಬಂದರೆ ಆಲೂರು ಹೊಮ್ಮಸ ಗ್ರಾಮ, ಅಲ್ಲಿ ಬಂದು ನೋಡಿ ಸರ್, ಬಂದು ನೀವು ನೋಡ್ರೆ ಬೇಕಾದ್ರೆ ನೀವೇ ಬೇಕಾದ್ರೆ ಕರ್ಕೊಳ್ತೀರ, ನೀವೇ ಬೇಕಾದ್ರೆ. ಅಲ್ಲ ಅವ್ರು ಹುಡ್ಸೋರು ಈಗ ಒಂದು ಕೆಲಸ ಮಾಡಕ್ಕೆ ಹೇಳಿ, ಆ ಹುಡ್ಸೋರು ಇಬ್ರು ಸತ್ತೋಗಕ್ಕೆ ಹೇಳಿ, ನಾ ಕರ್ಕೊ ಹೋಗ್ತೀನಿ ಇಬ್ರು. ಅವ್ರ ಜೀವಂತ ಇರೋವರೆಗೂ ಆಗಲ್ಲ ಸರ್, ಆಗಲ್ಲ ಸರ್. ನೀವು ಬಂದು ನೋಡ್ರೆ ನಿಮ್ಗೆ ಅಲ್ಲ ಸರ್, ಅವ್ರಿಬ್ರು ಸತ್ತೋದ್ಮೇಲೆ ಕರ್ಕೋಗ್ತೀನಿ ಅಂತ ಹೇಳ್ತೀನಿಲ್ಲ, ಅವ್ರು ಇದ್ದಂಗೆ ನಾನು ಯಾಕೆ ಬರಲಿ ಸರ್? ಸ್ವಲ್ಪ ಸಾಲ ಅದ ಅವ್ರಿಗೆ ಪಾಪ. ಸಾಲ ಯಾರಿಗೆ ಮಾಡಿದ್ದಾರೆ? ಆದಷ್ಟು ಮಾಡಿ 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 ಅವನಿಗೂ ಮಿನಿಮಮ್ ಒಂದು 20 ಲಕ್ಷ ಮೇಲೆ ತೀರ್ಸರ. ಯಾರಿಗೆ? ಅವನಿಗ? ಮಗನಿಗೆ ಏನು 20 ಲಕ್ಷ ಏನಕ್ಕೆ ಖರ್ಚು ಮಾಡಿದ್ರು? ತಲೆಗೆ ಸರ್, ತಲೆಗೆ ಎಲ್ಲ ಮಾಡಿ. ಈಗ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಕಾಲು ಕೈ ಮಾತ್ರ ಯಾವುದು ಬರ್ತಾ ಇಲ್ಲ. ಹಾಂ, ಅವ್ರಿಗೆ ಕೆಲಸ ಮಾಡ್ತಾರ ಅವ್ರ ಅಪ್ಪ ಅಮ್ಮ? ಸರ್ ಎಲ್ಲಿಗೂ ಹೋಗಲ್ಲ ಸರ್, ಹಿಂಗೆ ಕಾಯಿ ವ್ಯಾಪಾರ ಮಾಡ್ತಾರೆ ಅಷ್ಟೇ. ಕಾಯಿ ವ್ಯಾಪಾರ ಮಾಡ್ತಾರೆ. ಅವ್ರ ಮಂದಿ ಪಾಪ ಒಬ್ಬನ ನೋಡ್ಕೋಬೇಕು ಸರ್. ಒಂದು ಮಾತಾಡಲ್ಲ ನಿಮಗೆ, ಊಟಿಸಿದವನಿಗೆ ನೋಡಕ್ ಆಗ್ಲಿಲ್ಲ ಅಂದ್ರೆ ಇನ್ ಯಾರು ಸರ್ ಬಂದು ನೋಡ್ತಾರೆ ಹೇಳಿ? ಈಗ ನೀವು ಒಬ್ಬ ಮಗನ ಸಾಕಾಗಲ್ಲ ಅಂದ್ಮೇಲೆ ನಾವು 100 ಜನ ಹೆಂಗ್ ಸರ್ ಸಾಕ್ಬೇಕು? ಹೌದು ಸರ್. ನಮಗೇನಾದ್ರು ಗೌರ್ಮೆಂಟ್ ಏನಾರು ಕೊಡ್ತಾ ಇದೆಯಾ ಸರ್? ಏನಿಲ್ಲ. ಆಯ್ತಾ? ನೀವು ಸಾಕಿ ಅಕಸ್ಮಾತ್ ಹೇಳಿ ಅವ್ರಿಗೆ ಸಾಕಾಗಲ್ಲ ಅಂದ್ರೆ ಕರ್ಕೊಂಬರಕ್ಕೆ ಹೇಳಿ, ನಾವಿಬ್ರು ಸತ್ತೋಗಿ ಅಲ್ಲ ಸಾಲ ಮಾಡಿ 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 ಅವ್ರಿಗೆ ಒಂದು ಬೆಂಡ್ ಆಗ್ಬಿಟ್ರು ಅವರು. ಸಾಕಕ್ಕೆ ಆಯ್ತಾ ಇಲ್ಲ ಈಗ ನಮ್ಮ ಸಿಗಾಪನಿ. ಅದೇ ಹೇಳಿ ಸರ್, ಈಗ ನೀವು ಜೊತೆಗೆ ಬನ್ನಿ, ಅವರು ಬರಕ್ಕೆ ಹೇಳಿ, ನಾವಿಬ್ರು ಸತ್ತೋಗಿದ್ದೀವಿ ಅಂತೇಳಿ ಬರ್ಕೊಡಕ್ಕೆ ಹೇಳಿ, ಸಾಕಂತೀನಿ ನಾನು. ಅದ ಹೆಂಗೆ ಸಹ ಬರ್ಕೊಡೋದಾಗ ಮತ್ತೆ ಬಿಡಬೇಕು ಅನ್ಬೇಕಾರೆ ಸತ್ತೋದಂಗೆ ಅಲ್ವ ಅವರು? ಎತ್ತ ಮಗನ ಆಶ್ರಮಕ್ಕೆ ಬಿಡಬೇಕು ಅಂದಾಗೆ ಸತ್ತೋದ್ರು ಸರ್ ಅವರು. ಇದ್ದು ವೇಸ್ಟೇ ಅವು. ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಹುಡ್ಸಿದವ್ರಿಗೆ ಏನು ಸರ್ ಹೇಳಕ್ಕಾಗುತ್ತೆ? ಹೌದೌದು. ಕರ್ಕೊಂಬರಕ್ಕೆ ಹೇಳಿ, ಓಕೆನಾ? ಅಲ್ಲಿಗೆ ಸರ್? ಹೌದು, ಅಲ್ಲಿಗೆ ಕರ್ಕೊಂಬರೋದಾ? ಕರ್ಕೊಂಬನ್ನಿ. ಸರಿ ಸರ್, ಆಯಿತು. ಓಕೆ.